ಅಮೆರಿಕಾದಲ್ಲಿ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬಹಳ ಇದೆ. ಇತ್ತೀಚೆಗಂತೂ ಇನ್ನೂ ತುಂಬ ಜಾಸ್ತಿ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ನಾವು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕಾಣ್ತೀವಿ. ಬಂಡವಾಳಶಾಹಿ ಅರೇಂಜ್ಮೆಂಟ್ ಜಾಸ್ತಿ ಆದಷ್ಟು ಕೂಡ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಎಲ್ಲ. ಅಮೆರಿಕಾ ಇಸ್ ದ ಅಲ್ಟಿಮೇಟ್ ಬಂಡವಾಳಶಾಹಿ ಅರೇಂಜ್ಮೆಂಟ್. ಒಂದು ಸೇಫ್ಟಿ ನೆಟ್ ಅಂದರೆ ಜನಕ್ಕೆ ಕಷ್ಟ ಇದ್ದರೆ ಒಂದು ಸಪೋರ್ಟ್ ಸಿಸ್ಟಮ್ಸ್ ಅಷ್ಟಿಲ್ಲ. ಅಮೆರಿಕ ಭಾಳ ಇಂಡಿವಿಜುವಲಿಸ್ಟಿಕ್ಕು ಬಹಳ ದುಡ್ಡಿದೆ, ಅಪಾರ ಐಶ್ವರ್ಯ ಇದೆ ಅಮೆರಿಕಾದಲ್ಲಿ. ಆದರೆ ಐಶ್ವರ್ಯ ಸಾಮಾನ್ಯ ಜನರಿಗೆ ತಲುಪಲ್ಲ. ಆದರೆ 60% ಪೇಚೆಕ್ ಟು ಪೇಚೆಕ್ ಅಂದರೆ ದುಡ್ಡು ಬರಬೇಕು, ಆ ಜೀವನ ಮಾಡಬೇಕು, ಆ ರೀತಿ ಜೀವನ ಆಗಿದೆ. ಅಮೆರಿಕಾದಲ್ಲಿ ನಂಬರ್ ಒನ್ ಕಾಸ್ ಆಫ್ ಡೆತ್ 19 ವರ್ಷ ಚಿಕ್ಕ ವಯಸ್ಸಿನವ್ರಿಗೆ ವೈಲೆನ್ಸ್, ಯೂಶ್ವಲಿ ಗನ್ಸಿಂದಲೇ ಆಗುತ್ತೆ. ನಂಬರ್ 1 ವಿಯೆಟ್ನಾಮ್ ಆಗಲಿ, ಇರಾಕ್ ಆಗಲಿ, ಆಫ್ಘಾನಿಸ್ತಾನ್ ಆಗಲಿ, ಲಿಬಿಯಾ ಆಗಲಿ, ಇವಾಗ ಸೌತ್ ಅಮೆರಿಕಾ ಮೇಲಾಗಲಿ, ಎಷ್ಟು ದೇಶಗಳ ಮೇಲೆ ಅಮೆರಿಕಾ ಸುಳ್ಳು ನೆಪಗಳನ್ನು ಹುಡುಕೊಂಡು ಯುದ್ಧ ಮಾಡಿದೆ. ನನಗೆ ಅವ್ರು ಹೇಳಿದ್ದು ಯಾವಾಗಲೂ ಇದು ಅಮೆರಿಕಾ ಒಂದು ನೈಟ್ ಮೇರ್ ಅಂತ. ಬಿಳಿಯವ್ರಿಗೆ ಅಮೆರಿಕ ಒಂದು ಡ್ರೀಮ್ ಆದರೆ ಕಪ್ಪನವ್ರಿಗೆ ಒಂದು ನೈಟ್ ಮೇರ್ ಆಗುತ್ತೆ. ನಾವು ಅಮೆರಿಕ ನಿಜವಾಗ್ಲೂ ಭಾರತಕ್ಕೆ ಕಂಪೇರ್ ಮಾಡಬಾರ್ದು. ಅದಲ್ಲದೆ ಭಾರತದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಬೇರೆ ಬೇರೆ ಥರ ಇದೆ. ಇಂಗ್ಲೆಂಡ್ನಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಹಾಸ್ಪಿಟಲ್ಗೆ ಹೋದರೆ ಅವ್ನಿಗೆ ಯಾವ ಚಾರ್ಜಸ್ ಇಲ್ಲದೆ ಸಮಾಜ ನೋಡ್ಕೊಳುತ್ತೆ. ಎಜುಕೇಷನ್ ಆಗಲಿ, ಕಾಯಿಲೆಗಾಗಲಿ. ಅಮೆರಿಕಾದ ವ್ಯವಸ್ಥೆ ಇಲ್ಲ. ಅಮೆರಿಕಾನ ಒಂದು ಸ್ವಲ್ಪ ಕೆದಕು ನೋಡಿದ್ರೆ ದುಡ್ಡಿರೋ ಹಿಂದುಳಿದ ದೇಶ. ಜಿಪ್ ಕೋಡ್ ಅಂತೀವಿ, ಯಾವ ಏರಿಯಾದಲ್ಲಿ ಬದುಕ್ತೀವಿ ಅಂತ. ಬಡವರು ಬದುಕೋ ಏರಿಯಾಗೂ ಸಾಹುಕಾರರು ಬದುಕೋ ಏರಿಯಾಗೂ ಶಿಕಾಗೋದಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಅಂದರೆ 31 ವರ್ಷ ಡಿಫ್ರೆನ್ಸ್ ಇದೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕನಕೆರೆ. ಇತ್ತೀಚೆಗೆ ಅಮೇರಿಕ ಪದೇ ಸುದ್ದಿ ಆಗ್ತಾ ಇದೆ. ನಿನ್ನೆ ಕೂಡ ಅಮೇರಿಕಾದಲ್ಲಿ ನೋ ಕಿಂಗ್ಸ್ ಎನ್ನುವಂಥ ಒಂದು ಪ್ರತಿಭಟನೆ ನಡೆದಿದೆ. ನೋ ಕಿಂಗ್ಸ್ ಅಂದರೆ ಇಲ್ಲಿ ಯಾರು ರಾಜರಲ್ಲ ಅಂತ. ಯಾಕೆಂದರೆ ಅದು ಕೂಡ ಒಂದು ಪ್ರಜಾಪ್ರಭುತ್ವ ಇರುವಂತಹ ದೇಶ, ಪ್ರಜೆಗಳೇ ಪ್ರಭುಗಳು ಅಂತ ಒಪ್ಕೊಂಡಿರುವಂತಹ ದೇಶ. ಅದರ ಎಷ್ಟು ಮಟ್ಟಿಗೆ ಅದನ್ನು ಪಾಲನೆ ಮಾಡಲಾಗುತ್ತೆ ಬಿಡುತ್ತೆ ಅನ್ನುವಂಥದ್ದನ್ನು ಮುಂದೆ ಚರ್ಚೆ ಮಾಡೋಣ. ಇದೊಂದೇ ಅಲ್ಲ, ಇತ್ತೀಚೆಗೆ ಟ್ಯಾರಿಫ್ ವಿಷಯದಲ್ಲಿ, ಪ್ರಪಂಚಾದ್ಯಂತ ನಡೀತಿರುವಂತಹ ಯುದ್ಧಗಳ ವಿಷಯದಲ್ಲಿ ಅಮೇರಿಕದ ಬಗ್ಗೆ ಪದೇ ಚರ್ಚೆ ಆಗ್ತಾ ಇದೆ. ಯಾಕೆ ಅಮೇರಿಕದ ಬಗ್ಗೆ ಇಷ್ಟೊಂದು ಚರ್ಚೆ ಆಗ್ತಿದೆ? ಹಾಗಿದ್ರೆ ಅಮೇರಿಕ ಅಂದರೆ ಏನು? ಯಾಕೆ ಅಮೇರಿಕಕ್ಕೆ ಇಷ್ಟೊಂದು ಮಹತ್ವ? ಅಮೇರಿಕದ ಪಾತ್ರ ನಿಜಕ್ಕೂ ಅಷ್ಟಿದೆಯಾ? ಅಮೇರಿಕಕ್ಕೆ ಅಂಥ ಗುಣ ಇದೆಯಾ? ನಿಜವಾಗ್ಲೂ ಅಮೇರಿಕದ ಗುಣ ಏನು? ಇದೆಲ್ಲದರ ಬಗ್ಗೆ ನಿಜಕ್ಕೂ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದಾಗಿ ನಮ್ಮ ಜೊತೆಗೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ಭಾರತದಿಂದ ಹೋಗಿ ಅಮೇರಿಕದಲ್ಲೇ ನೆಲೆಸಿರುವಂತಹ ವೈದ್ಯರು ಡಾಕ್ಟರ್ ಅಮರ್ ಕುಮಾರ್. ಸಾಮಾನ್ಯವಾಗಿ ಇಲ್ಲಿಂದ ಹೋದವರು ಅಲ್ಲಿ ಏನೋ ಕೆಲಸ ಮಾಡ್ತಾರೆ, ದುಡ್ಡು ಗಳಿಸ್ತಾರೆ, ಹೆಸರು ಗಳಿಸ್ತಾರೆ, ಓಕೆ. ಇವರು ಅಮೇರಿಕದ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನನಗೆ ಬಹಳ ಕುತೂಹಲ ಇರೋದು, ಅಮೇರಿಕಕ್ಕೊಂದು ಗುಣ ಇರಬೇಕಲ್ವ, ಅಂದರೆ ಪ್ರತಿ ದೇಶಕ್ಕೆ, ಪ್ರತಿ ವ್ಯಕ್ತಿಗಿರೋ ರೀತಿಯಲ್ಲಿ, ಪ್ರತಿ ಸಂಘಕ್ಕೆ, ರಾಜ್ಯಕ್ಕೆ, ಊರಿಗೆ, ದೇಶಕ್ಕೆ ಒಂದು ಗುಣ ಇರುತ್ತಲ್ಲ. ಸೊ ಅಮೇರಿಕದ ಗುಣ ಏನು, ಅಮೇರಿಕ ಯಾಕೆ ಹಂಗೆ ವರ್ತಿಸುತ್ತೆ ಅನ್ನುವಂಥ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ನಾನು ಡಾಕ್ಟರ್ ಅಮರ್ ಕುಮಾರ್ ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಅಮರ್ ಕುಮಾರ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭಾಳ ಸಂತೋಷ. ನೀವು ಅಮೇರಿಕಾದಲ್ಲಿ ಭಾಳ ವರ್ಷಗಳ ಕಾಲ ಇದ್ದೀರಿ. ಸೊ ಹಾಗಾಗಿ ನಿಮ್ಮ ಪ್ರಕಾರ ಅಮೇರಿಕ ಅಂದರೆ ಏನು? ನಾನು ಯಾವಾಗಲೂ ನೀವು ಸರಿಯಾಗಿ ಹೇಳಿದ್ರಿ, ಒಬ್ಬ ಮನುಷ್ಯನಿಗೆ ಹೆಂಗೆ ಒಂದು ಯೋಗ್ಯತೆ, ಗುಣ, ವ್ಯಕ್ತಿತ್ವ ಇರುತ್ತೋ, ದೇಶಕ್ಕೂ ಒಂದು ಗುಣ, ಒಂದು ವ್ಯಕ್ತಿತ್ವ, ಒಂದು ಯೋಗ್ಯತೆ ಇರುತ್ತೆ. ಅಮೇರಿಕ ಯೋಗ್ಯತೆ ಏನು, ಅವರ ವ್ಯಕ್ತಿತ್ವ ಏನು? ಬೇರೆ ಪ್ರೆಸಿಡೆಂಟ್ಸ್ ಬರ್ತಾರೆ ಹೋಗ್ತಾರೆ, ಆದರೆ ಮೂಲ ಯೋಚನೆಗಳೇನು ಆ ದೇಶದ್ದು? ನಾನು ಮುಂಚೆನೇ ಹೇಳಿರೋಂಗೆ ಅಮೇರಿಕ ಒಂದು ಸಾಮ್ರಾಜ್ಯ. ಅಮೇರಿಕಾದಲ್ಲಿ ಭಾಳ ಕಾಣೋದು ಏನು ಅಂದರೆ ವ್ಯಾಪಾರ ಭಾಳ ಮುಖ್ಯ. ದ ಬಿಸ್ನೆಸ್ ಆಫ್ ಅಮೇರಿಕಾ ಈಸ್ ಬಿಸ್ನೆಸ್ ಅಂತ. ಅದಕ್ಕೆ ಲಾಭದಾಯಕವಾಗಿರೋದು.
ಅಮೆರಿಕ ಎಷ್ಟೋ ಯುದ್ಧಗಳು ಮಾಡೋದು ಕೂಡ ಒಂದು ಲಾಭಕ್ಕೋಸ್ಕರ ಯುದ್ಧ ಮಾಡ್ತಾರೆ. ಇದನ್ನು ವಾರ್ ಪ್ರಾಫಿಟಿಯರಿಂಗ್ ಅಂತೀವಿ. ಇವಾಗ ಟ್ರಂಪ್ ಏನು ಮಾಡಿದ್ದಾನೆ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸಿಂದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಟ್ರೂಮನ್ಗಿಂತ ಮುಂಚೆ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತಲೇ ಕರಿತಿದ್ದು. ಅದು ಕರೆಕ್ಟ್ ಹೆಸರೇ. ಬಿಕಾಸ್ ಅಮೆರಿಕದ ದೃಷ್ಟಿಯಿಂದ ಅವರು ಯುದ್ಧ ಒಂದು ಒಳ್ಳೆಯದು. ಯುದ್ಧದಿಂದಲೇ ರೆಡ್ ಇಂಡಿಯನ್ ಸಾಯಿಸಿದ್ದು, ಯುದ್ಧದಿಂದಲೇ ಆ ದೇಶನ ತಗೊಂಡಿದ್ದು. ಯುದ್ಧಗಳು ಮಾಡೇ ಅವರು ಬಿಲ್ಲು ಬಾಣದಿಂದ ಯುದ್ಧ ಮಾಡ್ತಿದ್ರು, ಇವತ್ತು ಮಿಷಿನ್ ಗನ್ಗಳಿದ್ದು ಜೊತೆ ಯುದ್ಧ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕಂಪ್ಲೀಟ್ ದೇಶ ತೊಗೊಂಡಿರೋದು. ಎರಡನೇದಾಗಿ ಯುದ್ಧದಿಂದಲೇ ಮೆಕ್ಸಿಕೋ ಮೇಲೆ ಯುದ್ಧ ಮಾಡಿ ಮೆಕ್ಸಿಕೋದ 30% ಅಮೆರಿಕಾಗೆ ಸೇರಿಸ್ಕೊಂಡಿದ್ದು. ಕ್ಯಾಲಿಫೋರ್ನಿಯಾ, ಟೆಕ್ಸಸ್ ಇವೆಲ್ಲ ಮೆಕ್ಸಿಕೋ ಪಾರ್ಟ್. ಮೂರನೇದಾಗಿ ಅಮೆರಿಕಾ ಇವತ್ತು ಕೂಡ ಜನಕ್ಕಿಂತ ಜಾಸ್ತಿ ಗನ್ಗಳಿವೆ. ಒಂದು ಡ್ರೈವರ್ಸ್ ಲೈಸೆನ್ಸ್ ತೊಗೊಳಕ್ಕಿಂತಲೂ ಒಂದು ಗನ್ ತೊಗೊಳೋದು ಸುಲಭ. ಅಮೆರಿಕ ಗನ್ ಲೈಸೆನ್ಸ್ ತೊಗೊಳೋದು ಕೂಡ. ಪ್ರತಿದಿನ ಅಮೆರಿಕಾದಲ್ಲಿ 120 ಜನ ಗನ್ಗಳಿಂದ ಸಾಯ್ತಾರೆ ಪ್ರತಿದಿನ. ಅದರಲ್ಲಿ 60% ಸೂಸೈಡೇ. ಆದರೆ ಸೂಸೈಡ್ ಮಾಡ್ಕೊಳ್ಳೋದು ಭಾಳ ಸುಲಭ ಗನ್ನಿಂದ. ಬೇರೆ ರೀತಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ವೈದ್ಯರು ನಾನು ಮಾರನೇ ದಿವಸ, ನಾನು ಹೋಗಿ ಆಗಲೇ 52 ವರ್ಷ ಆಯಿತು, ಮೇಲಾಯಿತು. ಮಾರನೇ ದಿವಸನೇ ಗನ್ ಶಾಟ್ ವುಂಡ್ ನೋಡಿದೆ. ನಾನು ಇದು ನೋಡೇ ಇರಲಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ನಾವು ಯಾವತ್ತೂ ಗನ್ ಶಾಟ್ ವುಂಡ್ ನೋಡಲ್ಲ. ನೀವು ಒಟ್ಟು 120 ಜನ ದಿವಸಕ್ಕೆ ಸಾಯ್ತಾರೆ. ಅದರಲ್ಲಿ ಮೋರ್ ದ್ಯಾನ್ 60% ಆತ್ಮಹತ್ಯೆ ಮಾಡಿಕೊಂಡು, ಅಂದರೆ ಗನ್ ಶಾಟ್ ಮಾಡ್ಕೊಂಡು ಸಾಯ್ತಾರೆ ಅಂತ ಹೇಳಿದ್ರು. ಯಾಕೆ ಅದನ್ನು, ಯಾವ ರೀತಿಯ ಪ್ರೆಸರು ಅಥವಾ ಬೇರೆ ಏನಾದರೂ ಕಾರಣ ಉಂಟು ಅದಕ್ಕೆ? ಹೌದು, ಸೂಸೈಡ್ ಮಾಡ್ಕೊಳ್ಳೋದು ಬೇರೆ ಬೇರೆ ಕಾರಣಗಳಿರುತ್ತೆ. ಸೈಕಲಾಜಿಕಲ್ ಕಾರಣ ಇರುತ್ತೆ, ಒತ್ತಡ. ಭಾಳ ಮುಖ್ಯವಾದಂಥ ಕಾರಣಗಳು ಏನಿರ್ಬೋದು? ಅಮೆರಿಕಾದಲ್ಲಿ ಜೀವನ ಒಂದು ರೀತಿ ಸ್ಟ್ರೆಸ್ ಆದರೆ ಸಮಾಜ ಅಷ್ಟು ಸುಲಭವಾಗಿ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದು ಕಷ್ಟ. ಬಿಕಾಸ್ ಅಲ್ಲಿ ಇಂಡಿವಿಜುವಾಲಿಟಿ ಭಾಳ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಕಷ್ಟ ಇದ್ದರೆ ನಾವು ಯಾರ ಕಡೆನೂ ತಿರುಗೋಕ್ಕಾಗಲ್ಲ. ದುಡ್ಡೇ ನಮ್ಮ ದೊಡ್ಡಪ್ಪ ಆಗುತ್ತೆ, ದುಡ್ಡೇ ನಮ್ಮ ಸಪೋರ್ಟ್ ಸಿಸ್ಟಮ್ ಆಗುತ್ತೆ. ಅಯ್ಯೋ ನನ್ನ ಕಷ್ಟ, ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿರ್ತೀನಿ, ನಮ್ಮ ಅಣ್ಣನ ಮನೆಗೆ ಹೋಗಿ ಒಂದು 2 ತಿಂಗಳು ಇರ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ ಅಲ್ಲಿ. ಸೊ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬನೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಳ ಜಾಸ್ತಿ ಆಗುತ್ತೆ. ಆದ್ದರಿಂದ ಒಂದು ರೀತಿ ಜೀವನ ಸರಿಯಾಗಿ ಮಾಡೋಕ್ಕಾಗದೇ ಇದ್ದರೆ ಒಂದು ರೀತಿ ಮೆಂಟಲ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ. ಅಮೆರಿಕಾದಲ್ಲಿ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಭಾಳ ಇದೆ. ಇತ್ತೀಚೆಗಂತೂ ಇನ್ನೂ ತುಂಬ ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಲ್ಲೂ ನಾವು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕಾಣ್ತೀವಿ. ಬರೀ ಒಂದು ವ್ಯಾಪಾರ ದೃಷ್ಟಿಯಿಂದ ಏನು ಅಂದರೆ ನ್ಯೂ ಲಿಬರಲ್ ಪಾಲಿಸಿ, ಅದು ಒಂದು ಬಂಡವಾಳಶಾಹಿ ಅರೇಂಜ್ಮೆಂಟ್ನಲ್ಲಿ ಇಂಡಿಯಾದಲ್ಲೂ ಇವಾಗ ನಮ್ಗೆ ಜಾಸ್ತಿ ಕಾಣ್ತಾ ಇದೆ. ಬಂಡವಾಳಶಾಹಿ ಅರೇಂಜ್ಮೆಂಟ್ ಜಾಸ್ತಿ ಆದಷ್ಟು ಕೂಡ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಎಲ್ಲ ಸಮ. ಅಮೆರಿಕಾ ಇಸ್ ದ ಅಲ್ಟಿಮೇಟ್ ಬಂಡವಾಳಶಾಹಿ ಅರೇಂಜ್ಮೆಂಟ್. ಒಂದು ಸೇಫ್ಟಿ ನೆಟ್ ಅಂದರೆ ಜನಕ್ಕೆ ಕಷ್ಟ ಇದ್ದರೆ ಒಂದು ಸಪೋರ್ಟ್ ಸಿಸ್ಟಮ್ಸ್ ಅಷ್ಟಿಲ್ಲ. ಅಮೆರಿಕ ಭಾಳ ಇಂಡಿವಿಜುವಲಿಸ್ಟಿಕ್ಕು, ಭಾಳ ದುಡ್ಡಿದೆ, ಅಪಾರ ಐಶ್ವರ್ಯ ಇದೆ ಅಮೆರಿಕಾದಲ್ಲಿ. ಆದರೆ ಐಶ್ವರ್ಯ ಸಾಮಾನ್ಯ ಜನರಿಗೆ ತಲುಪಲ್ಲ. ಅದೇನಾಗಿದೆ ಅಂದರೆ ಅದನ್ನು ಪ್ಲುಟಾಕ್ರಸಿ ಅಂತೀವಿ. ಅದು ಕೆಲವ್ರ ಹತ್ರ ಅಪಾರ ಐಶ್ವರ್ಯ ಇದೆ, ಆದರೆ 100% ಪೇಚೆಕ್ ಟು ಪೇಚೆಕ್, ಅಂದರೆ ದುಡ್ಡು ಬರಬೇಕು, ಆ ಜೀವನ ಮಾಡಬೇಕು, ಆ ರೀತಿ ಜೀವನ ಆಗಿದೆ. ಆದ್ದರಿಂದ ಸ್ಟ್ರೆಸ್ಸು, ಟೆನ್ಷನ್ನು ಭಾಳ ಜಾಸ್ತಿ ಆಗಿದೆ. ಅಮೆರಿಕಾದಲ್ಲಿ ನಂಬರ್ ಒನ್ ಕಾಸ್ ಆಫ್ ಡೆತ್ 19 ವರ್ಷ ಚಿಕ್ಕ ವಯಸ್ಸಿನವ್ರಿಗೆ ವೈಲೆನ್ಸ್, ಯೂಶ್ವಲಿ ಗನ್ ಶಾಟ್ ವುಂಡ್, ಗನ್ಸಿಂದಲೇ ಆಗೋದು ನಂಬರ್ 1 ಕಾಸ್. ನೀವು ವೈಲೆನ್ಸ್ ಅನ್ನೋದಕ್ಕೆ ಮತ್ತು ನೀವು ಅವಾಗ ರೆಡ್ ಇಂಡಿಯನ್ದೆಲ್ಲ ಹೇಳಿದ್ರಿ. ಅಂದರೆ ಆ ದೇಶ ಉಟ್ಕೊಂಡಿದ್ದೇ ಒಂದು ಹಿಂಸೆಯ ಮೂಲಕ. ಈಗ ದಿವ್ಸಕ್ಕೆ 120 ಜನ ಸಾಯ್ತಿದ್ದಾರೆ ಅಂದರೆ ಒನ್ಸ್ ಅಗೇನ್ ಅಲ್ಲಿ ಹಿಂಸೆ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ. ಹಿಂಸೆಯಿಂದ ಹಿಂಸೆಗೆ ಮತ್ತು ಪ್ರಪಂಚಕ್ಕೆ ಅದು ಹೇಳೋದು ಕೂಡ ಯುದ್ಧ ಮಾಡಿ ಅಂತ. ಒನ್ಸ್ ಅಗೇನ್ ಅದು ಹಿಂಸೆನೇ. ಅದೇ ಸತ್ಯವಾದ ಮಾತನ್ನು ಹೇಳಿದ್ದು. ಅವರು ಹಿಂಸೆ ಭಾಳ ಇದೆ. ಆಮೇಲೆ ಯಾವ ಪ್ರಾಬ್ಲಮ್ನು ಹಿಂಸೆಯಿಂದ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇದೆ. ಹಿಂಸೆಯಿಂದ ಯಾಕೆ ಮಾಡ್ತೀವಿ ಅಂದರೆ ಹಿಂಸೆಯಿಂದ ಏನು ಪ್ರಾಬ್ಲಮ್ನು ಕೂಡ ಅಟ್ಯಾಕ್ ಮಾಡೋದು ಸುಲಭ. ಶಾಂತದಿಂದ ನೀವು ಅಟ್ಯಾಕ್ ಮಾಡೋದು, ಅದನ್ನು ಯೋಚಿಸೋದು, ಮಾಡೋದು ಭಾಳ ಕಷ್ಟದ ವಿಚಾರ, ಟೈಮ್ ತೊಗೊಳುತ್ತೆ. ಅಮೆರಿಕಾದಲ್ಲಿ ಹಿಂಸೆಯಿಂದಲೇ ಹುಟ್ಟಿರೋದ್ರಿಂದ
ಆ ಒಂದು ಮನಸ್ಥಿತಿ ಇನ್ನೂ ಕಂಟಿನ್ಯೂ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಮಾರ್ಪಾಡಾಗುತ್ತೆ. ಇವಾಗ ನೋಡಿ, ವಿಯೆಟ್ನಾಂ ಆಗಲಿ, ಇರಾಕ್ ಆಗಲಿ, ಆಫ್ಘಾನಿಸ್ತಾನ್ ಆಗಲಿ, ಲಿಬಿಯಾ ಆಗಲಿ, ಇವಾಗ ಸೌತ್ ಅಮೆರಿಕಾ ಮೇಲಾಗಲಿ, ಎಷ್ಟು ದೇಶಗಳ ಮೇಲೆ ಅಮೆರಿಕ ಸುಳ್ಳು ನೆಪಗಳನ್ನು ಹುಡುಕೊಂಡು ಯುದ್ಧ ಮಾಡಿದೆ. ಯಾಕೆ ಯುದ್ಧ ಮಾಡುತ್ತದು? ಯುದ್ಧ ಮಾಡೋದ್ರಿಂದ ಅದು ಬಂಡವಾಳಶಾಹಿ ಪ್ರಾಫಿಟ್ ಆಗುತ್ತೆ, ವಾರ್ ಪ್ರಾಫಿಟಿಂಗ್ ಒಂದಾಗುತ್ತೆ ಕೆಲವ್ರಿಗೆ. ಎರಡನೇದಾಗಿ ಯುದ್ಧದಿಂದ ನಾವು ಇವ್ರನ್ನ ನಮ್ಮ ಅಧೀನದಲ್ಲಿ ಇಟ್ಕೋಬೋದು, ನಮ್ಮ ಮಾತು ಕೇಳ್ತಾರೆ, ನಮ್ಮ ಕಾರ್ಪೊರೇಷನ್ಸ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಮೆರಿಕ ಭಾಳ ಮುಖ್ಯ ಅಂದರೆ ಅಮೆರಿಕನ್ ಕಾರ್ಪೊರೇಷನ್ಸ್ಗೆ ಸರ್ಕಾರ ಏನು ಬೇಕಾದ್ರೂ ಮಾಡುತ್ತೆ. ಇವಾಗ ಇನ್ನೂ ಜಾಸ್ತಿ ಆಗಿದೆ. ಅಮೆರಿಕನ್ ಸರ್ಕಾರ ಒಂದು ರೀತಿ ಕಾರ್ಪೊರೇಷನ್ ಅಧೀನದಲ್ಲಿದೆ. ಆದ್ದರಿಂದ ಕಾರ್ಪೊರೇಷನ್ಸ್ ಪ್ರಾಫಿಟ್ಟು ಬಹಳ ಮುಖ್ಯ ಆಗುತ್ತೆ. ಈಗ ಅಮೇರಿಕ ಯಾಕಂಗೆ ವರ್ತಿಸುತ್ತೆ ಅಂತ ಈಗ ನೋಡಿ, ನೀವು ಹೇಳಿದ್ರಿ ಇಂಡಿವಿಜುವಲ್ ಆಗಿ ವ್ಯಕ್ತಿಗೆ ಅಷ್ಟೆಲ್ಲ ಪ್ರೆಷರ್ ಇರುತ್ತೆ, ಅಂತಾರಾಷ್ಟ್ರೀಯ ಸಮೂಹದ ಮೇಲೆ ಅಮೇರಿಕ ಸಿಕ್ಕಾಪಟ್ಟೆ ಒತ್ತಡ ಇರ್ತಿರುತ್ತೆ. ಯಾಕೋಸ್ಕರ ಅಮೇರಿಕ ಈ ರೀತಿ ನಡ್ಕೊಳ್ಳುತ್ತೆ? ಅಮೇರಿಕನ್ ಎಕ್ಸೆಪ್ಷನಲಿಸಮ್ ಅಂತೀವಿ. ಎಕ್ಸೆಪ್ಷನ್ ಅಂದರೆ ಯಾವ ದೇಶನೂ ಇಲ್ಲ ನಮ್ಮ ಥರ, ನಾವು ಬೇರೆ ದೇಶದ ಥರ ಅಲ್ಲ. ಒಂದು ಚಿಕ್ಕ ಕತೆ ಹೇಳ್ತೀನಿ. ಇದು 1973 ಆಗ್ತಾನೆ ಹೋಗಿದ್ದೆ. ಆವಾಗ ಎಲ್ಲ ಹಾಸ್ಪಿಟ್ಲಲ್ಲಿ ನನ್ನ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಇದ್ದರು, ಅವರೆಲ್ಲ ಮಾತಾಡ್ತಿದ್ರು, ಅಮೇರಿಕಾ ಅಂತ ದೇಶ ಎಲ್ಲೂ ಇಲ್ಲ, ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ದೇಶ. ಆದರೆ ನಾನೊಬ್ಬನೇ ಬೇರೆ ಥರ ಕಾಣ್ತಿದ್ನಲ್ಲ. ನಾನು ಕೇಳಿದ್ರು, ಏನಂತೀಯಪ್ಪ, ಅಮೇರಿಕಾ ಪ್ರಪಂಚದಲ್ಲೇ ಶ್ರೇಷ್ಠ ದೇಶ ಅಲ್ವಾ? ನಾನು ಎಲ್ಲ ದೇಶದಲ್ಲೂ ಯಾವತ್ತೂ ಇದ್ದಿಲ್ಲ. ಎರಡನೇದಾಗಿ ಇದನ್ನು ಬಿಳಿ ಗಂಡಸರಿಂದ ಬಹಳ ಕೇಳಿದ್ದೀನಿ. ನಮ್ಮ ಪೇಷಂಟ್ಸ್ ತುಂಬ ಜನ ನಿಗ್ರೋಸು, ಕಪ್ಪು ಜನಾಂಗ, ಅವ್ರು ಯಾರಿಂದಲೂ ಕೇಳಿಲ್ಲ. ನನಗೆ ಅವ್ರು ಹೇಳಿದ್ದು ಯಾವಾಗಲೂ ಇದು ಅಮೆರಿಕ ಒಂದು ನೈಟ್ ಮೇರ್ ಅಂತ. ಬಿಳಿಯವ್ರಿಗೆ ಅಮೆರಿಕ ಒಂದು ಡ್ರೀಮ್ ಆದರೆ ಕಪ್ಪನವ್ರಿಗೆ ಒಂದು ನೈಟ್ ಮೇರ್ ಆಗುತ್ತೆ. ಯಾರಿಗೆ ಲಾಭ ಆಗುತ್ತೋ ಅವ್ರಿಗೆ ಎಕ್ಸೆಪ್ಷನಲ್ಲೇ, ಯಾರಿಗೆ ನಷ್ಟ ಆಗುತ್ತೋ ಅವ್ರಿಗೆ ಅದೊಂದು ಸ್ವಪ್ನ ಆಗುತ್ತೆ. ಸೊ ಅದು ಒಂದು. ಇನ್ನೊಂದು, ಅಮೆರಿಕದಲ್ಲಿ ಸೇಫ್ಟಿ ನೆಟ್ ಕಮ್ಮಿ. ನಾವು ಅಮೆರಿಕ ನಿಜವಾಗ್ಲೂ ಭಾರತಕ್ಕೆ ಕಂಪೇರ್ ಮಾಡಬಾರ್ದು. ಅದಲ್ಲದೆ ಭಾರತದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಬೇರೆ ಬೇರೆ ಥರ ಇದೆ. ನೀವು ವೆಸ್ಟರ್ನ್ ಯುರೋಪ್ ಕಂಪೇರ್ ಮಾಡಿದ್ರೆ, ವೆಸ್ಟರ್ನ್ ಯುರೋಪ್ನಲ್ಲಿ ಭಾಳ ಸೇಫ್ಟಿ ನೆಟ್ ಇದೆ. ಇವಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಇಂಗ್ಲೆಂಡ್ನಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಹಾಸ್ಪಿಟಲ್ಗೆ ಹೋದರೆ ಅವ್ನಿಗೆ ಯಾವ ಚಾರ್ಜಸ್ ಇಲ್ಲದೆ ಸಮಾಜ ನೋಡ್ಕೊಳ್ಳುತ್ತೆ. ಎಜುಕೇಷನ್ ಆಗಲಿ, ಕಾಯಿಲೆಗಾಗಲಿ. ಅಮೆರಿಕಾದ ವ್ಯವಸ್ಥೆ ಇಲ್ಲ. ಅಮೆರಿಕಾದಲ್ಲಿ ಬಹಳ ದುಬಾರಿ. ನಾನು ಪೇಷಂಟ್ಸ್ ಎಷ್ಟೋ ಸಲ ಕಾಯಿಲೆಗೆ ಹೆದರ್ಕೊಳ್ಳೋದು ಒಂದೇ ಅಲ್ಲ, ನಾನು ಹೆಂಗಪ್ಪ ಅದಕ್ಕೆ ದುಡ್ಡು ಕೊಡಲಿ ಅನ್ನೋದಕ್ಕೆ ಹೆದರ್ಕೊತಾರೆ. ಅಷ್ಟು ಕಾಸ್ಟ್ಲಿ. ಒಬ್ಬನಿಗೆ ಇನ್ಶೂರೆನ್ಸು ತಿಂಗಳಿಗೆ ಒಂದು ಇಂಡಿಯನ್ ಕರೆನ್ಸಿ ನೋಡಿದ್ರೆ $1,00,000 ಆಗುತ್ತೆ, $1,000 ಮೇಲಾಗುತ್ತೆ. ತುಂಬ ಜನ ಅದನ್ನು ಕೊಡೋಕ್ಕಾಗಲ್ಲ, ಅದ್ರ ಮೇಲೆ ಕೋಪೇನೂ ಇರುತ್ತೆ. ಆದ್ದರಿಂದ ಕಾಯಿಲೆಗಳಿಂದ ಬ್ಯಾಂಕ್ರಪ್ಸಿ ನಂಬರ್ 1 ಅಲ್ಲಿ ಅಮೆರಿಕದಲ್ಲಿ. ಸೊ ಕಾಯಿಲೆಗೆ ಹೆದರ್ಕೊಳ್ಳೋದು ಒಂದೇ ಅಲ್ಲ, ಕಾಯಿಲೆಗೆ ಹೆಂಗೆ ದುಡ್ಡು ಕೊಡೋದು ಅನ್ನೋದು ಭಾಳ ಹೆದರಿಕೆ ಆಗುತ್ತೆ. ಈ ದೊಡ್ಡ ಫಾರ್ಮಸಿ, ಹಾಸ್ಪಿಟಲ್ಸು ತುಂಬ ದುಬಾರಿ, ತುಂಬ ಚಾರ್ಜ್ ಮಾಡ್ತಾರೆ. ಸರ್, ಈಗ ನೋಡಿ, ನನ್ನ ಇಂಟ್ರೊಡಕ್ಷನ್ ಕೊಡ್ತಾನೂ ಹೇಳಿದೆ, ಅಮೆರಿಕಕ್ಕೆ ಹೋದವರು ಅದನ್ನೊಂದು ಬೇರೆ ರೀತಿ ವರ್ಣಿಸ್ತಾರೆ. ಅಲ್ಲಿನ ನಯಾಗರವೇ ಅಮೆರಿಕಾ ಅನ್ನೋ ರೀತಿಯಲ್ಲಿ, ಅಥವಾ ವಾಷಿಂಗ್ಟನ್ನೇ ಅಮೆರಿಕಾ ಅನ್ನೋ ರೀತಿಯಲ್ಲಿ. ಮತ್ತು ನಾನು ಒಂದು ಹೆಚ್ಚು ಕಡಿಮೆ 9 ವರ್ಷ ದೆಹಲಿನಲ್ಲಿದ್ದೆ. ಆಗ ಈ ವಿದೇಶಾಂಗ ವ್ಯವಹಾರಗಳನ್ನೆಲ್ಲ ಕವರ್ ಮಾಡುವಂಥ, ರಿಪೋರ್ಟ್ ಮಾಡುವಂಥ ಜರ್ನಲಿಸ್ಟ್ಗಳ ಜೊತೆಗೆ ಮತ್ತು ಫಾರಿನ್ ಡೆಲಿಗೇಷನ್ಸ್ಗಳ ಜೊತೆಗೆಲ್ಲ ಒಂದು ಸ್ವಲ್ಪ ನೋಡ್ತಿದ್ದಲ್ಲ. ಆದರೆ ನನಗನ್ನಿಸ್ತಾ ಇತ್ತು, ಇಲ್ಲ, ಅದು ಅಮೆರಿಕದ ಬಗ್ಗೆ ನಾವೇನು ಇಲ್ಲೊಂದು ಪ್ರಭೇದ ಇಲ್ಲ, ಅದು ಭಾಳ ಮುಂದುವರೆದ ದೇಶ, ಭಾಳ ಅದ್ಭುತವಾದ ದೇಶ, ಭಾಳ ನಾಗರಿಕವಾದಂಥ ದೇಶ ಅನ್ನೋ ರೀತಿಯಲ್ಲಿ ಇತ್ತಲ್ಲ. ಹಂಗಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಅಮೆರಿಕಾ ಪರ್ಟಿಕ್ಯುಲರ್ಲಿ ಒಂದು ನಾಗರಿಕವಾದಂಥ ದೇಶ ಅಂತ? ಅಮೆರಿಕಾ ಬಹಳ ದುಡ್ಡಿರೋ ದೇಶ, ಬಹಳ ದೊಡ್ಡ ಆರ್ಮಿ ಇರೋ ದೇಶ.
ಅಮೆರಿಕ ಆರ್ಮಿ ಮೇಲೆ ಎಷ್ಟು ಖರ್ಚು ಮಾಡುತ್ತೆ ಅಂದರೆ ಮುಂದಿನ 10 ದೇಶಗಳಿಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ. $1 ಟ್ರಿಲಿಯನ್ ಖರ್ಚು ಮಾಡ್ತಾರೆ ಅಮೆರಿಕನ್ ಆರ್ಮಿ ಮೇಲೆ. ಅಮೆರಿಕ 100 ದೇಶದಲ್ಲಿ 1000 ಬೇಸಸ್ ಇದೆ ಅಮೆರಿಕ. ಅಮೆರಿಕ ಹೆಂಗೆ ಕಾಣುತ್ತೆ ಅಂತಂದರೆ ಅಮೆರಿಕಾದಲ್ಲಿ ಒಂದು ದುಡ್ಡಿರೋ ಹಿಂದುಳಿದ ದೇಶ ಅಂತ ನಾನು ಹೇಳೋದು. ಅಮೆರಿಕನ ಒಂದು ಸ್ವಲ್ಪ ಕೆದಕ್ಕೆ ನೋಡಿದ್ರೆ ದುಡ್ಡಿರೋ ಹಿಂದುಳಿದ ದೇಶ. ನಿಜವಾಗ್ಲೂ ಜನ ದುಡ್ಡಿರೋರು ಸಂತೋಷವಾಗಿದ್ದಾರೆ. ನಾನು ಓದಾಗಿಂದಲೇ 52 ವರ್ಷದಿಂದ ಒಂದು ಮಿಡಲ್ ಕ್ಲಾಸ್ ಅಂತೀವಲ್ಲ, ಮಿಡಲ್ ಕ್ಲಾಸು ತುಂಬ ಎರೋಡ್ ಆಗಿದೆ. ಮುಂಚೆ ಇದ್ದಷ್ಟು ಮಿಡಲ್ ಕ್ಲಾಸ್ ಇಲ್ಲ ಈಗ. ಸಾಹುಕಾರರು ಅತಿ ಸಾಹುಕಾರರಾಗಿದ್ದಾರೆ, ಬಡವರು ಮಧ್ಯವರ್ತಿಯವರು ಕೂಡ ಬಡವರಾಗಿದ್ದಾರೆ. ಇದನ್ನು ನ್ಯೂ ಲಿಬರಲ್ ಪಾಲಿಸೀಸ್ ಅಂತ ಬಂತು ರೇಗನ್ ಟೈಮ್ನಲ್ಲಿ 1980s. ಆವಾಗ ಸೇಫ್ಟಿ ನೆಟ್ಸ್ ಇನ್ನೂ ಕಟ್ ಮಾಡಿದ್ದಾರೆ. ಆದ್ದರಿಂದ ಜನಕ್ಕೆ ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ರೆಂಟ್ ಹೆಂಗೆ ಕೊಡೋದಪ್ಪ, ಊಟ ಹೆಂಗೆ ಮಾಡೋದು, ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳೋದು. ಮುಂಚೆ ಕಪ್ಪು ಜನಾಂಗಕ್ಕೆ ಈಗ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಅಮೆರಿಕ ಡಿಇಂಡಸ್ಟ್ರಿಯಲೈಸ್ ಆದಮೇಲೆ ಬಿಳಿ ಗಂಡಸ್ರಿಗೂ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಕಾಲೇಜ್ ಯಾರಿಗಿಲ್ವೋ ಅವ್ರಿಗಂತೂ ಅತಿ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಟ್ರಂಪ್ ಬಂದಿದ್ದು. ಡಿಇಂಡಸ್ಟ್ರಿಯಲೈಸ್ ಆಗಿ ಬಿಳಿ ಗಂಡಸ್ರಿಗೆ ಯಾವಾಗ ಪ್ರಾಬ್ಲಮ್ ಆಗೋಕ್ಕೆ ಶುರುವಾಯಿತೋ ಅವ್ರು ರೋಚಿಗೆದ್ರು. ಅದಕ್ಕೆ ಕಪ್ಪು ಜನಾಂಗಕ್ಕೆ ಕಷ್ಟ ಆದರೆ ನಿಜವಾಗ್ಲೂ ಅಮೆರಿಕ ಏನು ಕೇರ್ ಮಾಡ್ತಿರಲಿಲ್ಲ. ಯಾವಾಗ ಬಿಳಿ ಗಂಡಸ್ರಿಗೆ ಆಗೋಕ್ಕೆ ಶುರುವಾಯಿತೋ ಆವಾಗ ಟ್ರಂಪ್ ಅಂತವನು ಅದನ್ನು ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾನೆ. ಅಮೆರಿಕಲ್ಲಿ ಇನ್ನೊಂದೇನು ಅಂದರೆ ಪನಿಷ್ಮೆಂಟ್ ಭಾಳ ಸಿವಿಯರ್. ಚಿಕ್ಕ ತಪ್ಪುಗಳು ಕೂಡ ಜೈಲಿಗೆ ಹಾಕೋದು ತುಂಬ ಕಾಣ್ತೀವಿ. ಅಮೆರಿಕಾದಲ್ಲಿ 23 ಲಕ್ಷ ಜನ ಜೈಲಿನಲ್ಲಿದ್ದಾರೆ. ಭಾರತದಲ್ಲಿ 4 ಲಕ್ಷ ಜನ ಜೈಲಿನಲ್ಲಿದ್ದಾರೆ. ನಮ್ಮ ನರ್ಸಸ್ಸು, ಅವರ ಅಣ್ಣದಿರು ತಮ್ಮದಿರು ಮಕ್ಕಳೇ ಜೈಲಿನಲ್ಲಿದ್ದರು ತುಂಬ ಜನ. ಅದರಿಂದ ಜೈಲಿಗೆ ಹೋಗೋದು ಅದು ಕಪ್ಪನವ್ರಿಗೆ, ಕಪ್ಪು ಗಂಡಸರಿಗೆ ಬಹಳ ಕಾಮನ್. ಅಮೆರಿಕಲ್ಲಿ ಇನ್ನೊಂದು ಕೇಳಂತೆ ಲಾಯರ್ಸು, ಡಾಕ್ಟರ್ಸ್ಗಿಂತ ಜಾಸ್ತಿ ಲಾಯರ್ಸ್ ಇದ್ದಾರೆ ಅಮೆರಿಕಾದಲ್ಲಿ. ನಾವೇನಂತೀವಿ, ಅಮೆರಿಕ ಇಸ್ ನಾಟ್ ಅ ಕಂಟ್ರಿ ಆಫ್ ಪೀಪಲ್, ಇಟ್ ಇಸ್ ಅ ಕಂಟ್ರಿ ಆಫ್ ಲಾಸ್. ಕಾನೂನು ಭಾಳ ಮುಖ್ಯ. ಕಾನೂನಿಂದ ನಮಗೇನಾಗಬೇಕು, ನ್ಯಾಯ ಸಿಗಬೇಕು. ಆದರೆ ಅಮೆರಿಕಾದಲ್ಲಿ ಕಾನೂನು ಭಾಳ ಜಾಸ್ತಿ ಇದೆ, ಬಟ್ ನ್ಯಾಯ ಬಹಳ ಕಮ್ಮಿ ಇದೆ. ಅದೇ ನೀವು ಮೊದಲು ಹೇಳಿದ್ರೆ ದುಡ್ಡು ಜಾಸ್ತಿ ಇದೆ, ಆದರೆ ಬಡತನೂ ಇದೆ. ದುಡ್ಡು ಜಾಸ್ತಿ ಇದೆ, ಬಟ್ ದುಡ್ಡು ಯಾರ ಹತ್ರ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ದುಡ್ಡು ಸಾಮಾನ್ಯರ ಕೈನಲ್ಲಿಲ್ಲ, ದುಡ್ಡು ಇರೋರ ಹತ್ರನೇ. ಅದಕ್ಕೆ ನೀವು ಮಸ್ಕ್ ಅಂಥವ್ರನ್ನ, ಬೇಸೋಸ್ ಅಂಥವ್ರನ್ನ ಬಹಳ ನೋಡ್ತೀವಿ. ಸಾಮಾನ್ಯರು ಸ್ಟ್ರೆಸ್ಸು ಬಹಳ ಜಾಸ್ತಿ. ಇವಾಗ ಶಿಕಾಗೋದಲ್ಲೇ ಒಬ್ಬ ಜಿಪ್ ಕೋಡ್ ಅಂತೀವಿ, ಯಾವ ಏರಿಯಾದಲ್ಲಿ ಬದುಕ್ತೀವಿ ಅಂತ. ಬಡವರು ಬದುಕೋ ಏರಿಯಾಗೂ ಸಾಹುಕಾರರು ಬದುಕೋ ಏರಿಯಾಗೂ ಶಿಕಾಗೋದಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಅಂದರೆ 31 ವರ್ಷ ಡಿಫ್ರೆನ್ಸ್ ಇದೆ. ಬಡವರು ಎಷ್ಟು ಕಮ್ಮಿ ಬದುಕ್ತಾರೆ, ವೈಲೆನ್ಸ್ ಜಾಸ್ತಿ, ಒಳ್ಳೆ ಊಟ ಸಿಗಲ್ಲ, ಪ್ರಾಸೆಸ್ಡ್ ಫುಡ್ ಸಿಗುತ್ತೆ, ಸ್ಟ್ರೆಸ್ ಜಾಸ್ತಿ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ಅನ್ಯಾಯದ ವ್ಯವಸ್ಥೆ ಅದು. ಬಂಡವಾಳಶಾಹಿ ವ್ಯವಸ್ಥೆ, ಆದರೆ ಅನ್ಯಾಯದ ವ್ಯವಸ್ಥೆ. ಆದರೂ ಕೂಡ ಇವರು ಫ್ರೀಡಮ್ನ ಬಹಳ, ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯ ಮಾಡ್ತಾರೆ. ಆದರೆ ಜೈಲಿಗೆ ಹಾಕೋದು ಬಹಳ ಸುಲಭವಾಗಿ ಆಗ್ತಾರೆ. ಅಲ್ಲಿ ಅದೇ ನೀವು ಹೇಳಿದ್ರಲ್ಲ, ಡಾಕ್ಟರ್ಗಿಂತ ಲಾಯರ್ಸ್ ಜಾಸ್ತಿ ಅಂತ. ಯಾಕೆ? ಬಿಕಾಸ್ ಅಮೆರಿಕ, ನಾನು ಹೇಳ್ದಂಗೆ ಮ್ಯಾಡಿಸನ್ ಅಂತ ಇದ್ದ, ಅವನು ಅಮೆರಿಕ ಪ್ರೆಸಿಡೆಂಟ್ ಆಗಿದ್ದ. ಅವನು ತುಂಬ ಬಿಗಿನಿಂಗ್ನಲ್ಲೇ ಅವಂತ ಅಮೆರಿಕ ಇಸ್ ನಾಟ್ ಅ ಕಂಟ್ರಿ ಆಫ್ ಪೀಪಲ್, ಅಮೆರಿಕ ಇಸ್ ಅ ಕಂಟ್ರಿ ಆಫ್ ಲಾಸ್ ಅಂತ. ಕಾನೂನು ಭಾಳ ಮುಖ್ಯ ಆಗುತ್ತೆ. ಎಲ್ಲದಕ್ಕೂ ಕಾನೂನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ನಡೆಸೋಕ್ಕೆ ತುಂಬ ಜನ ಲಾಯರ್ಸ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಅಮೆರಿಕಾದಲ್ಲಿ ಲಾಯರ್ಸು ಡಾಕ್ಟರ್ಸ್ಗಿಂತ ಜಾಸ್ತಿ ಇದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಚಿಕ್ಕದಕ್ಕೂ ಲಾ ಸೂಟ್ ಹಾಕುತ್ತೆ, ಜೈಲ್ಗೆ. ನಾವು ಯಾವಾಗಲೂ ಅಂತೀವಿ, ಒಬ್ಬ ದೊಡ್ಡ ಕ್ರೈಮ್ ಮಾಡಿ ಸಾಹುಕಾರ ಆದರೆ ಅವ್ನಿಗೇನೂ ಆಗಲ್ಲ. ಅವ್ನು ಕ್ರೈಮ್ ಮಾಡ್ದೇ ಇದ್ದರೆ, ಬಡವ ಆದರೆ ಅವ್ನು ಜೈಲಿಗೆ ಹೋಗ್ತಾನೆ. ಯಾವುದಾರ ಒಂದು ವ್ಯವಸ್ಥೆಯಲ್ಲಿ ಅಮೆರಿಕಲ್ಲಿ ಬಡತನದಲ್ಲಿ ಜೈಲಿಗೆ ಹೋಗೋದು, ಅದು ಒಬ್ಬ ಕಪ್ಪು ಗಂಡಸಾಗ್ಬಿಟ್ರಂತೂ ಭಾಳ ಅನ್ಯಾಯದ ಸಮಾಚಾರ ಅದು. ಆಮೇಲೆ ಅಮೆರಿಕದ ಅವಾಗ ನಾಗರಿಕತೆ ಬಗ್ಗೆ ಕೇಳಿದೆ ನೋಡಿ. ಅಷ್ಟೆಲ್ಲ ಮುಂದುವರಿದು, ಅಷ್ಟೆಲ್ಲ ದುಡ್ಡಿದು, ಅಷ್ಟೆಲ್ಲ ಟೆಕ್ನಾಲಜಿ ಇದ್ದರೂ ಕೂಡ ಅಮೇರಿಕಾದಲ್ಲಿ ಇವತ್ತಿಗೂ ಗುಲಾಮಗಿರಿ ಇದೆ ಅನ್ನುವಂಥ ಅಭಿಪ್ರಾಯ ಇದೆ, ಮಾತಿದೆ. ಭಾರತದ ಗುಲಾಮಗಿರಿ ಬಗ್ಗೆ ನಾವು ಬೇರೆ ಬೇರೆ ಥರ ಮಾತಾಡ್ತಿರ್ತೀವಿ, ಭಾರತದ ಮೂಢನಂಬಿಕೆಗಳ ಬಗ್ಗೆ ಬೇರೆ ಬೇರೆ ಥರದ ಮಾತಾಡ್ತಿರ್ತೀವಿ. ಆದರೆ ಅಮೇರಿಕದ ಆ ಗುಲಾಮಗಿರಿ ಹೇಗಿದೆ ಅಲ್ಲಿ?
ಗುಲಾಮ್ಗಿರಿನ ನೀವು ಒಂದು ಯುದ್ಧ ಆಯಿತು, ಸಿವಿಲ್ ವಾರ್ ಆಗಬೇಕಾಯ್ತು. ಇನ್ನು ಬೇರೆ ದೇಶದಲ್ಲಿ ಎಲ್ಲೂ ಕೂಡ ಸಿವಿಲ್ ವಾರ್ ಆಗಲಿಲ್ಲ, ಒಂದು ದೇಶದಲ್ಲಿ ಒಂದು ದೊಡ್ಡ ಘರ್ಷಣೆ ಆಗಲಿಲ್ಲ ಗುಲಾಮ್ಗಿರಿ ಹೋಗ್ಬೇಕಾದ್ರೆ. 1857ರಲ್ಲಿ ಏನಾಗುತ್ತೆ, ಅಮೆರಿಕನ್ ಸುಪ್ರೀಂ ಕೋರ್ಟು ನೀವೇನು ಹೇಳ್ತೀರಾ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ಮನುಷ್ಯರು ಒಂದೇ, ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಅಂತೀರ. ಅದೆಂಗೆ ಕಪ್ಪು ಜನಾಂಗನ ನೀವು ಗುಲಾಮ್ಗಿರಿ ಮಾಡಿ, ಅದು ಈ ಕ್ರೂರ ಗುಲಾಮ್ಗಿರಿ ಮಾಡಿ ಹೊಡೆದು ಬಡ್ದು ಸಾಯಿಸು ಏನು ಬೇಕಾದ್ರೆ ಅವ್ರು 10 ವರ್ಷ ಬದುಕ್ತಿದ್ದಿದ್ದು ಎಷ್ಟೋ ಜನ. ಅದಲ್ಲದೆ ಗುಲಾಮ್ರಿಂದ ಮಕ್ಕಳು ಮಾಡೋರು, ತಾಯಿದನ್ನೇ ಬೇರೆ ಮಾರೋರು, ಮಕ್ಕಳನ್ನೇ ಬೇರೆ ಮಾರೋರು. ಇದನ್ನು ಮಾಡೋದು ಸರಿ ಇಲ್ಲ ಅಂತ ಡ್ರೆಡ್ ಸ್ಕಾಟ್ ಕೇಸ್ ಅಂತ ಬರುತ್ತೆ 1857. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಒಬ್ಬ ಕಪ್ಪು ಮನುಷ್ಯನೇ ಅಲ್ಲ, ಅವನೊಂದು ವಸ್ತು. ಕೋರ್ಟ್ ಹೇಳುತ್ತಾ? ಕೋರ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಡುತ್ತೆ, ಡ್ರೆಡ್ ಸ್ಕಾಟ್ ರೂಲಿಂಗ್ ಅಂತ 1857. ಇಲ್ಲ ಕೊಂಡ್ಕೋಬೋದು, ಮಾರ್ಬೋದು, ಅವ್ರನ್ನ ಒಂದು ಮಾರುಕಟ್ಟೆಯಲ್ಲಿ ನಿಲ್ಲಿಸಿ ಮಾರಾಟ ನೋಡು ಇವಳು ಎಷ್ಟು ಸುಂದರವಾಗಿದ್ದಾಳೆ, ಎಷ್ಟು ಕೊಡ್ತೀರ ದುಡ್ಡು ಅಂತ ಮಾರೋರು ಆಫ್ರಿಕಾಯಿಂದ ತಂದು. ಅದನ್ನು ಅಟ್ಲಾಂಟಿಕ್ ಸ್ಲೇವ್ ಟ್ರೇಡ್ ಅಂತ ಕರಿತೀವಿ. ಅದನ್ನೇನು ಮಾಡಿದ್ರು ಅಂದರೆ ಎಷ್ಟೋ ಜನ ತಂದು, ಅದು 400 ವರ್ಷದಿಂದ ನಡೀತಾ ಇದೆ, 1619ರಿಂದ ನಡೀತಾ ಇದೆ ಸ್ಲೇವ್ ಟ್ರೇಡ್. ನಾನು ವರ್ಜೀನಿಯಾದಲ್ಲಿದ್ದೀನಿ, ಬೇರೆ ಕಡೆ ಎಲ್ಲ ಇಂಗ್ಲೆಂಡು ಆ ಕಡೆ ಎಲ್ಲ ಅಬಾಲಿಷ್ ಮಾಡಿದ್ರು ಗುಲಾಮ್ಗಿರಿನ, ಬಟ್ ಅಮೆರಿಕಾದಲ್ಲಿ ಮಾಡಲಿಲ್ಲ. ಬಿಕಾಸ್ ಹೀಗೇಗಿದೆ ಅಂದರೆ ಗುಲಾಮ್ಗಿರಿ ಇಲ್ಲ ಅಫಿಷಿಯಲಿ, ಬಟ್ ಎಕ್ಸ್ಪ್ಲಾಯ್ಟೇಷನ್ ಇದೆ. ಗುಲಾಮ್ಗಿರಿ ಇಲ್ಲ, ಗುಲಾಮ್ಗಿರಿ ಹೋದ್ಮೇಲೂ ಕೂಡ ಕಪ್ಪು ಜನಾಂಗ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಅಲ್ಲೇ ಇರಬೇಕಾಗಿತ್ತು. ಬಿಕಾಸ್ ಅವ್ರು ಜೀವನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ಶೇರ್ ಕ್ರಾಪರ್ಸ್ ಅಂತಾರೆ. ಇವಾಗಲೂ ಕೂಡ ತುಂಬ ಜನ ಕಪ್ಪನವರು ಅಫಿಷಿಯಲಿ ಗುಲಾಮ್ಗಿರಿ ಇಲ್ಲ, ಬಟ್ ಆಪರ್ಚುನಿಟಿ ಬಹಳ ಕಮ್ಮಿ. ಅದಲ್ಲದೆ ಎಜುಕೇಷನ್ನು ಕೂಡ ಭಾಳ ದುಬಾರಿ, ಸೊ ಕಾಲೇಜ್ಗೆ ಹೋಗೋದಕ್ಕೂ ಬಹಳ ಕಷ್ಟ. ಅದಲ್ಲದೆ ಏನಾದ್ರು ಒಂದು ಚಿಕ್ಕ ಕಷ್ಟಕ್ಕೆ ಸಿಗಾಕ್ಕೊಂಡ್ರೂ ಕೂಡ ಒಳ್ಳೆಯ ಲಾಯರ್ ಸಿಗದೇ ಇದ್ದರೆ ಜೈಲ್ಗೆ ಹೋಗೋ ಸಮಸ್ಯೆ ಜಾಸ್ತಿ. ಅದು ಅಮೆರಿಕಾದಲ್ಲಿ ಸಾಲಿಟ್ರಿ ಕನ್ಫೈನ್ಮೆಂಟ್ ಅಂತ ಇದ್ದಾರೆ, 3-4 ಗಂಟೆ ಆಚೆ ಬಿಡ್ತಾರೆ, ಮಿಕ್ದವ್ರೆಲ್ಲ ಒಂದೊಂದು ರೂಮ್ನಲ್ಲೇ ಹಾಕ್ಬಿಟ್ಟು ಸಾಲಿಟ್ರಿ ಕನ್ಫೈನ್ಮೆಂಟ್ ಮಾಡಿ ಅವ್ರಿಗೆ ತುಂಬ ಹಿಂಸೆ ಕೊಡುವಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾನು ಮುಂಚೆ ಹೇಳ್ದಂಗೆ ಒಂದು ಮುಂದುವರಿದ ದೇಶ ಅಲ್ಲ, ತುಂಬ ದುಡ್ಡಿರೋ ದೇಶ, ಪ್ರಬಲವಾದ ದೇಶ, ಆದರೆ ಹಿಂದುಳಿದ ದೇಶ. ನೋಡಿ, ವಿಮೆನ್ಗೆ ಅಬಾರ್ಷನ್ನು ಕೂಡ ರೈಟ್ಸ್ನ ಕಿತ್ತಾಕಿ ಸ್ಟೇಟ್ ಬೈ ಸ್ಟೇಟ್ ಹೋಗ್ತಾ ಇದ್ದಾರೆ ಈಗ. ಆಮೇಲೆ ಇಮಿಗ್ರೆಂಟ್ಸ್ಗೂ ಕೂಡ ಎಷ್ಟು ಕ್ರೂವಲ್ಲಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ನಿಮ್ಗೆ ಅವಾಗ ಅದಕ್ಕೆ ಹೇಳಿದ್ದು, ಅಮೇರಿಕಾ ಅದರ ನಾಗರಿಕತೆ ಹೆಂಗೆ ಅಂತಂದರೆ ಅದು ಮನುಷ್ಯತ್ವದಿಂದ ಹೆಂಗೆ ವರ್ತಿಸುತ್ತೆ ಇಲ್ವ ಅನ್ನೋದು. ಈಗ ನೀವು ವುಮೆನ್ಸ್ ಬಗ್ಗೆ ಹೇಳಿದ್ರಿ, ಅಲ್ಲಿನ ಕಪ್ಪು ಜನರ ಬಗ್ಗೆ ಹೇಳಿದ್ರಿ, ಗುಲಾಮ್ಗಿರಿ ಬಗ್ಗೆ ಹೇಳಿದ್ರಿ. ಇದನ್ನೆಲ್ಲ ಕೇಳ್ತಿದ್ರೆ ನಿಜಕ್ಕೂ ಅಮೇರಿಕಾನ ಇದೊಂದು ಒಂದು ನಿಜವಾದ ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ದೇಶ ಅಂತ ಕರೀಲಿಕ್ಕೆ ಸಾಧ್ಯನಾ? ಅಮೆರಿಕಾದಲ್ಲಿ ಏನಾಗಿದೆ ಅಂದರೆ, ನೀವು ಇಂಡಿಯನ್ ಆದರೆ ರಿಸರ್ವೇಷನ್ನಲ್ಲಿರು, ನೀನು ಕಪ್ನವನಾದರೆ ಗೆಟೋನಲ್ಲಿರು, ನೀನು ಒಳ್ಳೆಯ ಸ್ಕಾಲರ್ ಆಗಿ ಪಂಡಿತ ಆದರೆ ಅಮೆರಿಕಾದಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟೀಸ್ ಇದೆ, ಅಲ್ಲಿ ಇಂಟಲೆಕ್ಚುಯಲ್ಸ್ ಇದ್ದಾರೆ, ಭಾಳ ಥಿಂಕಿಂಗ್ ಪೀಪಲ್, ಗ್ರೇಟ್ ಇಂಟಲೆಕ್ಚುಯಲ್ಸ್ ಇದೆ. ಸಿಲಿಕಾನ್ ವ್ಯಾಲಿನಲ್ಲಿ ಎಷ್ಟೋ ಜನ ಹೋಗಿ ಒಳ್ಳೊಳ್ಳೆ PhD ರಿಸರ್ಚು ಎಲ್ಲ ಮಾಡ್ಬೋದು. ಅಂದರೆ ಪ್ರತಿಯೊಂದು ಒಂದು ಕಂಪಾರ್ಟ್ಮೆಂಟಲೈಸ್ ಆಗಿಬಿಟ್ಟಿದೆ. ಎಲ್ಲಿ ನೀನು ಇರ್ತೀಯ, ಇವಾಗ ನಾವೆಲ್ಲ ಓದೋರು ಒಳ್ಳೆ ಕೆಲಸ ಇತ್ತು, ಒಳ್ಳೆ ಜೀವನ ಮಾಡ್ಬೋದಾಗಿತ್ತು, ನಮ್ಗೆ ಯಾವ ರೀತಿಯೂ ಇವೆಲ್ಲ ಕಷ್ಟಗಳಾಗಲಿಲ್ಲ. ನಾನು ತುಂಬ ಕಪ್ಪು ಜನ ಜೊತೆ ಕೆಲಸ ಮಾಡಿದ್ದೀನಿ, ರೆಡ್ ಇಂಡಿಯನ್ಸ್ ಜೊತೆನೂ ಕೆಲಸ ಮಾಡಿದ್ದೀನಿ, ಆದ್ದರಿಂದ ನನಗೆ ಕಷ್ಟ ಆಗಲಿಲ್ಲ. ಬಟ್ ಕೆಳಗಿಂದ ಬಂದವ್ರಿಗೆ, ದುಡ್ಡಿಲ್ಲದೆ ಇರೋರಿಗೆ, ಅದಲ್ಲದೆ ಕಪ್ಪು ಅಥವಾ ಕಪ್ಪು ಜನಾಂಗ ಆದರೆ ಭಾಳ ಕಷ್ಟ. ಅದು ವರ್ಣಭೇದ ಬಹಳ ಇದೆ ಅಮೆರಿಕಾದಲ್ಲಿ. ಅದೇ ಈಗ ಅಲ್ಲಿನ ಕಪ್ಪು ಜನರಿಗೆ, ನೀಗ್ರೋಗಳಿಗೆ, ಅದೇ ಅಲ್ಲಲ್ಲ ಅವ್ರಿಗೆ ಯಾವ ರೀತಿಯ ಅಭದ್ರತೆ ಕಾಡ್ತಿರ್ಬೋದು. ಒಂದು ಒಳಗಡೆ ಒಂದು ಇರುತ್ತಲ್ವ, ಇಷ್ಟೆಲ್ಲ ನೀವು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ ರೀತಿ ಅಂದರೆ ಅವ್ರಿಗೊಂದು ಆತಂಕ ಇರುತ್ತೆ, ಅಭದ್ರತೆ ಇರುತ್ತೆ, ಅನಿಶ್ಚಿತತೆ ಇರುತ್ತೆ. ಸೊ ಅದು ಹೇಗಿರುತ್ತೆ ಅಂತ ಅವ್ರಿಗೆ ಅವ್ರ ಲೈಫೇ ಒಂದು ಸ್ಟ್ರೆಸ್ಸು, ಭಾಳ ಸ್ಟ್ರೆಸ್ಫುಲ್ ಲೈಫ್. ಅದಕ್ಕೆ ನಾನು ಹೇಳಿದಲ್ಲ, ಶಿಕಾಗೋದಲ್ಲಿ ನಾನು 35 ವರ್ಷ ಇದ್ದೆ. ಅಲ್ಲಿ ಜಿಪ್ ಕೋಡ್ ಅಂತ ಅಂತಾರೆ. ಜಿಪ್ ಕೋಡ್ ಅಂದರೆ ನೀನು ಯಾವ ಏರಿಯಾದಲ್ಲಿ ಇರ್ತೀಯ ಅಂತ, ಅದು ಪೋಸ್ಟಲ್ ಜಿಪ್ ಕೋಡ್. ಬೆಸ್ಟ್ ಜಿಪ್ ಕೋಡ್ನಲ್ಲಿದ್ದರೆ ನೀನು 31 ವರ್ಷ ಜಾಸ್ತಿ ಬದುಕ್ತೀಯ ವರ್ಸ್ ಜಿಪ್ ಕೋಡ್ಗಿಂತ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ನಿಂಗೆ ಗನ್ಸು, ವೈಲೆನ್ಸು, ಫುಡ್ಡು, ನಿಮ್ಮ ಕಾಯಿಲೆ ಬಿದ್ದರೆ ಔಷಧಿಗಳು, ನೀವು ಜೀವನ ಮಾಡೋದೇ ಬಹಳ ಕಷ್ಟ ಆಗಿಬಿಡುತ್ತೆ ಅಂಥ ಜಾಗಗಳಲ್ಲಿ. ಅಮೆರಿಕಾದಲ್ಲಿ ತುಂಬ ಎಕ್ಸ್ಟ್ರೀಮ್ ವೆಲ್ತ್ ಆ್ಯಂಡ್ ಎಕ್ಸ್ಟ್ರೀಮ್ ಪಾವರ್ಟಿ ಶಿಕಾಗೋದಲ್ಲೇ ನೋಡ್ತೀವಿ ನಾವು.
ಒಂದು 2 ಸ್ಟ್ರೀಟ್ ಆ ಕಡೆ ಹೋದರೆ ಎಕ್ಸ್ಟ್ರೀಮ್ ವೈಲೆನ್ಸು ಕಾಣಿಸುತ್ತೆ, ತುಂಬ ಬಡತನ ಕಾಣಿಸುತ್ತೆ. ಇವಾಗ ನಾನು ಅಮೆರಿಕಾಗೆ ಹೋದಾಗ ನಾನು ಬೆಗ್ಗರ್ಸ್ನೇ ನೋಡ್ತಿರ್ಲಿಲ್ಲ. ಬೆಗ್ಗರ್ಸ್ ನೋಡ್ತಿರಲಿಲ್ಲ ಶಿಕಾಗೋದಲ್ಲಿ. ಇವಾಗ ನೀವು ಯಾವ ಊರಿಗೋಗಿ ಹೋಮ್ಲೆಸ್ ಪೀಪಲ್, ಮನೆ ಇಲ್ಲದೆ ಇರೋರು, ಬೆಗ್ಗರ್ಸು, ಕ್ಯಾಲಿಫೋರ್ನಿಯಾ ಅಂತೂ ಸ್ಯಾನ್ ಫ್ರಾನ್ಸಿಸ್ಕೋ ಇದಕ್ಕೆಲ್ಲ ಹೋದರೆ ತುಂಬ ಜನ ಬೆಗ್ಗರ್ಸ್ ಇದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಆ್ಯಂಜಲಸ್ಸು ಅಂಥ ಮೇಜರ್ ಸಿಟೀಸ್ನಲ್ಲೆಲ್ಲ ಅತಿ ಬೆಗ್ಗರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಮನೆ ಬಾಡಿಗೆ ಬಹಳ ದುಬಾರಿ, ಜನ ಇರೋಕ್ಕಾಗಲ್ಲ. ಆದ್ದರಿಂದ ಕಾರ್ನಲ್ಲೇ ಇರ್ತಾರೆ ಎಷ್ಟೋ ಜನ. ಒಂದು ಆಲ್ಮೋಸ್ಟ್ 1 ಮಿಲಿಯನ್ ಪೀಪಲ್ಲು ಅಂದರೆ 10 ಲಕ್ಷ ಜನ ಬೇರೆ ಬೇರೆ ರೋಡ್ಗಳಲ್ಲಿ, ಸ್ಟ್ರೀಟ್ಸ್ನಲ್ಲಿ ಇರೋಕ್ಕೆ ಸಮಾಚಾರ ಬಂದಿದೆ, ಮನೆಗಳಿಲ್ಲದೆ. ಸೊ ಆ ರೀತಿ ಅಮೆರಿಕ ಯುದ್ಧ ಮಾಡೋಕ್ಕೆ ಮಾತ್ರ ದುಡ್ಡಿದೆ, ಬಟ್ ಜನಗಳನ್ನ ಅವ್ರನ್ನೇ ನೋಡ್ಕೊಳ್ಳೋಕೆ ಮಾತ್ರ ದುಡ್ಡಿಲ್ಲ. ಅದಕ್ಕೆ ಈಗ ಒಂದು ಅಮೆರಿಕದ ಗೌರ್ಮೆಂಟ್ ಇವೆಲ್ಲ ಯುದ್ಧ ಮಾಡುತ್ತೆ ಅಥವಾ ಬೇರೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲ ಬೇರೆ ಬೇರೆ ಥರ ವರ್ತಿಸ್ ಸರಿ. ಆದರೆ ಒಂದು ತನ್ನ ದೇಶದ ಜನರನ್ನು ಅವ್ರ ಕಲ್ಯಾಣ ಮಾಡಬೇಕು ಅಂಥೇಳಿ ಈ ವೆಲ್ಫೇರ್ ಸ್ಕೀಮ್ಸ್ ಅಂತೆಲ್ಲ ಮಾಡಬೇಕಿರುತ್ತಲ್ಲ, ಅದನ್ನು ಹೇಗೆ ಮಾಡ್ತಿದೆ ಅಂದರೆ ನೀವು ಸ್ಟೇಟ್ ಬೈ ಸ್ಟೇಟ್ ನೋಡಬೇಕು. ಎಸ್, ಆಫ್ಕೋರ್ಸ್ ಸ್ಟೇಟ್ ಬೈ ಸ್ಟೇಟೇ ಆಗಲಿ. ಕೆಲವು ಸ್ಟೇಟ್ಸ್ನಲ್ಲಿ ಇವಾಗ ಮ್ಯಾಸಚ್ಯೂಸೆಟ್ಸ್ ಆಗಲಿ, ಇಲಿನಾಯ್, ಅವು ಪರವಾಗಿಲ್ಲ, ಅವನ್ನ ನಾವು ಬ್ಲೂ ಸ್ಟೇಟ್ಸ್ ಅಂತೀವಿ. ಇವಾಗ ಕನ್ಫೆಡ್ರೇಟ್ ಸ್ಟೇಟ್ಸ್, ಇವಾಗ ಲೂಯಿಸಿಯಾನಾ, ಅಲ್ಬಾಮಾ ಅಂಥ ಕಡೆ ಎಲ್ಲ ಭಾಳ ಕಷ್ಟ ಜೀವನ ಮಾಡೋದು. ಅಲ್ಲಿ ವೆಲ್ಫೇರೇ ಇಲ್ಲ. ಇವಾಗ ಟೆಕ್ಸಸ್ನಲ್ಲಿ ಯಾವ ರೀತಿ ಸಹಾಯನೂ ಗೌರ್ಮೆಂಟ್ ಕೊಡೋಲ್ಲ. ಇಲ್ಲ, ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು. ಸರ್ಕಾರ ಇರೋದು ಪೊಲೀಸು ರೋಡ್ ಮಾಡೋಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕೆ, ಯುದ್ಧಗಳು ಮಾಡೋಕ್ಕೆ, ನಿಮ್ಮ ಸಹಾಯಕ್ಕಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಮುಂಚೆಯಿಂದ ಹಂಗೆ ಇತ್ತು ಮೈಂಡು. ಆದರೆ ಇವಾಗ 100 ವರ್ಷ ಈಗ ನೋಡಿ, ಭಾರತದಲ್ಲಿ ಒಂದು ಮುಖ್ಯವಾಗಿ ಎಜುಕೇಷನ್ಗೆ, ಹೆಲ್ತ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಆಮೇಲೆ ಲೈವ್ಲಿಹುಡ್ಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಡ್ತಿದ್ದಾರೆ. ಹಾಗೆ ಈ ರೀತಿ ಇವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ, ಮತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಬಡತನ ನಿರ್ಮೂಲನೆ ಗರೀಬಿ ಹಠಾವೋ ಅನ್ನೋ ಕಾರ್ಯಕ್ರಮ ಇಟ್ಕೊಂಡಿದ್ದು. ಹಿಂಗೆ ಕಾರ್ಯಕ್ರಮಗಳಿದ್ದಾವೆ. ಬಟ್ ಅಲ್ಲಿ ಜನರಿಗೆ ನೇರವಾಗಿ ಏನಾದರೂ ತಲುಪಿಸ್ಬೇಕು, ಅವರನ್ನು ಏನು ಮೇಲೆತ್ತಬೇಕು ಅನ್ನೋ ಥರದಲ್ಲಿ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳೋದು, ಯೋಜನೆಗಳನ್ನ ರೂಪಿಸೋದು, ಆ ಥರದ್ದು ಏನಾದರೂ ಇತ್ತು ಏನೋ ಪೀರಿಯಾಡಿಕಲಿ. ಆದರೆ ಅವು ಅಷ್ಟು ಸಕ್ಸಸ್ಫುಲ್ಲಾಗಿ ಆಗಿಲ್ಲ. ಇವಾಗ ಯುರೋಪ್ನಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ, ವೆಸ್ಟರ್ನ್ ಯುರೋಪು ಅಲ್ಲೆಲ್ಲ ಭಾಳ ಮುಖ್ಯ ಅಂದರೆ ಒಂದು ಕಾಯಿಲೆ ಬಿದ್ದಾಗ ನಿಮ್ಮನ್ನು ನೋಡ್ಕೊಳ್ಳೋದು, ಅದೇ ಇಲ್ಲ. ಆಮೇಲೆ ಎಜುಕೇಷನ್ ನೋಡಿ, ಜರ್ಮನಿ, ಯುರೋಪ್, ವೆಸ್ಟರ್ನ್ ಯುರೋಪ್ ಆ ಕಡೆ ಎಲ್ಲ ಎಜುಕೇಷನ್ ಫ್ರೀ ಆಗಿದೆ. ಎಜುಕೇಷನ್ ಕಾಲೇಜ್ಗೆ ಹೋದರೆ ಸರ್ಕಾರನೇ ಸ್ವಲ್ಪ ದುಡ್ಡು ಕೊಡುತ್ತೆ. ಇದರಲ್ಲಿದ್ವಿ, ಅದರಲ್ಲಿ ಸ್ವೀಡನ್ನಲ್ಲಿ ಸರ್ಕಾರನೇ ದುಡ್ಡು ಕೊಡುತ್ತೆ, ನೀನು ಕಾಲೇಜ್ಗೆ ಹೋಗು ಅಂತ. ಇಲ್ಲಿ ಕಾಲೇಜ್ಗೆ ಹೋಗೋದು ಎಷ್ಟು ದುಬಾರಿ ಅಂದರೆ ಕಾಲೇಜ್ಗೆ ಹೋಗೋಕ್ಕೆ ಆಗಲ್ಲ, ತುಂಬ ಜನ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಏನಾಗುತ್ತೆ, ಕಾಲೇಜ್ಗೆ ಹೋಗದೇ ಇದ್ದರೆ ಕೆಲಸಗಳು ಸಿಗಲ್ಲ. ಬಿಕಾಸ್ ಈಗ ಏನಾಗ್ಬಿಟ್ಟಿದೆ, ಕೆಲಸಗಳು ಟೆಕ್ಕಿ ಕೆಲಸಗಳಾಗ್ಬಿಟ್ಟಿದೆ, ಅವಕ್ಕೆ ಕಾಲೇಜ್ ಡಿಗ್ರಿ ಬೇಕಾಗುತ್ತೆ. ಯಾವಾಗ ಕಾಲೇಜ್ ಡಿಗ್ರಿ, ಇಂಡಿಯಾದಿಂದ ಯಾಕೆ ಅಷ್ಟೊಂದು ಜನ ಟೆಕ್ಕೀಸ್ ಅಮೆರಿಕಾಗೆ ಹೋಗೋಕ್ಕಾಗಿದ್ದು? ಬಿಕಾಸ್ ಅಮೆರಿಕನ್ಸ್ ಏನು ಓದೋಕ್ಕಾಗಲ್ಲ ಅಂತಲ್ಲ, ಅವ್ರ ಕಾಲೇಜ್ಗೆ ಹೋಗಿ ದುಡ್ಡಿಲ್ಲ. ಸರ್ಕಾರ ಅಷ್ಟು ಸಹಾಯ ಮಾಡಲ್ಲ. ಅವ್ರು ನೀನೇನೋ ಮಾಡು, ಸಾಲ ಮಾಡು, ನಿಮ್ಮ ತಂದೆ ತಾಯಿಂದ ಇಸ್ಕೋ, ತಂದೆ ತಾಯಿಂದ ಇದ್ರೆ ತಾನೇ ಇಸ್ಕೊಳ್ಳೋದು. ಆದ್ದರಿಂದ ಅದು ಒಂದು. ಅಲ್ಲಿನ ಯುವಕರು ಯಾವ ಸ್ಥಿತಿಲಿದ್ದಾರೆ? ಯುವಕರು ಒಂದು ರೀತಿ ಐಡಿಯಲಿಸಮ್ ಜಾಸ್ತಿ ಅಮೆರಿಕನ್ ಯೂತ್ನಲ್ಲಿ. ಹೌದು, ನಾವು ಬದಲಾಯಿಸಬೇಕು, ಈ ವ್ಯವಸ್ಥೆ ಸರಿ ಇಲ್ಲ ಅಂತ. ಬಟ್ ಕಷ್ಟನೂ ಭಾಳ ಜಾಸ್ತಿ. ಈ ಸಪೋರ್ಟ್ ಸಿಸ್ಟಮ್ಸು ಭಾಳ ವೀಕ್. ಆ್ಯಂಡ್ ಆಲ್ಸೋ ತಂದೆ ತಾಯಿ ಮಕ್ಕಳನ್ನ ಕಾಲೇಜ್ ಎಜುಕೇಷನ್ ಕೊಡಬೇಕು ಅನ್ನೋದೇನಿಲ್ಲ. ಕೆಲವ್ರು ಕೊಡ್ತಾರೆ, ತುಂಬ ಜನ ಕೊಡೋಲ್ಲ. ಹೈಸ್ಕೂಲ್ ಆದಮೇಲೆ ನೀನೇ ನಿಂದು ಮಾಡ್ಕೋಬೇಕಪ್ಪ. ಒಂದು ಸೆಲ್ಫ್ ರಿಲಯನ್ಸ್ ಅನ್ನೋದು ಬಹಳ ಮುಖ್ಯ, ಇಂಡಿವಿಜುವಲಿಸಮ್ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್ ಆಗಬಾರ್ದು ಅನ್ನೋದು ಒಂದು ಮನಸ್ಥಿತಿ. ಸೊ ಅಮೆರಿಕಾದಲ್ಲಿ ಜೀವನ ಅಲ್ಲ, ಬಡತನ ಇದ್ಬೇಕಾದ್ರೆ ಎಲ್ಲ ಕಡೆನೂ ಕಷ್ಟನೇ. ಬಟ್ ಅಮೆರಿಕ ಅಂತ ಭಾಳ ಬಲಿಷ್ಠ ರಾಜ್ಯದಲ್ಲಿ ಇಷ್ಟೊಂದು ಕಷ್ಟ ಆಗಬೇಕಾ? ನಾನು ಇಂಗ್ಲೆಂಡ್ನಲ್ಲಿ ಹೋಗಿದ್ದೆ, ಪಬ್ಲಿಕ್ ಹೌಸಿಂಗೆಲ್ಲ ಎಷ್ಟು ಚೆನ್ನಾಗಿದೆ, ಬಡವ್ರಿಗೆ ಎಷ್ಟು ಚೆನ್ನಾಗಿ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಅಲ್ಲೂ ಕಷ್ಟ ಇದೆ. ಜರ್ಮನಿ ಆಗಲಿ, ಸ್ಕ್ಯಾಂಡಿನೇವಿಯನ್ ಕಂಟ್ರಿಯಲ್ಲಿ, ಅಮೆರಿಕ ಅಲ್ಲೆಲ್ಲರಿಗಿಂತ ಜಾಸ್ತಿ ದುಡ್ಡಿದೆ. ಆ ದುಡ್ಡನ್ನ ಯಾತಕ್ಕೆ ಉಪಯೋಗಿಸ್ತಾರೆ?
ಸಾಹುಕಾರರಿಗೆ ಟ್ಯಾಕ್ಸ್ ಬ್ರೇಕ್ಸ್ ಕೊಡ್ತಾರೆ, ಬಂಡವಾಳಶಾಹಿಗಳಿಗೆ ಯುದ್ಧಗಳು ಮಾಡ್ತಾರೆ, ಯುದ್ಧಗಳನ್ನ ಹುಟ್ಟಾಕ್ತಾರೆ. ಈ ರೀತಿ ಒಂದು ನೋಡ್ತೀವಿ. ಒಂದು ರೀತಿ ಜನದ ಪರವಾಗಿಲ್ಲ, ಸರ್ಕಾರ ನಿಜವಾಗ್ಲೂ ಜನದ ಪರವಾಗಿಲ್ಲ. ಸರ್ಕಾರ ಒಂದು ರೀತಿ ಬಂಡವಾಳಶಾಹಿಗಳ ಕಾರ್ಪೊರೇಷನ್ಸ್ ಪರವಾಗಿದೆ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ಅಮೇರಿಕದ ಇನ್ನೊಂದು ಮುಖವನ್ನು ಡಾಕ್ಟರ್ ಅಮರ್ ಕುಮಾರ್ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೂ ಒಂದು ಕುತೂಹಲ ಇತ್ತು, ನಿಮ್ಗೆ ಮೊದಲೇ ಹೇಳ್ದಂಗೆ. ಈಗ ಸ್ವಲ್ಪ ಮಟ್ಟಿಗೆ ಆ ಕುತೂಹಲ ತಂದಿದೆ, ನಿಮಗೂ ಅನಿಸಿದೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.